ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಟ ದರ್ಶನ್ಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖವಾಗಿರುವಂತಹ ಸುದ್ದಿ ಇದು. ಎಲ್ಲೂ ಇಲ್ಲದಂತ ಇನ್ಸೈಡ್ ಸುದ್ದಿ ನಮ್ಮಲ್ಲಿ ಮಾತ್ರ. ಮತ್ತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ಅನುಭವಿಸಿ ಈಗ ಬೇಲ್ನಲ್ಲಿ ಹೊರಬಂದಿರುವಂತಹ ದರ್ಶನ್ ಈಗ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದು. ಯಾವ ಕಾರಣಕ್ಕೆ? ವಿದೇಶಕ್ಕೆ ಹಾರೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ದೇಶ ತಿರುಗಿದ ನಂತರ ವಿದೇಶಕ್ಕೆ ಹಾರೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋ. ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲು ಅನುಮತಿಯನ್ನು ಕೊಡಿ ಹೀಗಂತ ಮನವಿಯನ್ನು ಸಲ್ಲಿಸಿ ಕೋರ್ಟ್ಗೆ ಅರ್ಜಿಯನ್ನ ಆರೋಪಿ ದರ್ಶನ್ ಸಲ್ಲಿಸಿದ್ದಾರೆ. ಸಿನಿಮಾ ಚಿತ್ರೀಕರಣಕ್ಕಾಗಿ ದುಬೈ, ಯುರೋಪ್ಗೆ ತೆರಳೋದಕ್ಕೆ ನಟ ದರ್ಶನ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. 25 ದಿನ ಅವಕಾಶಕ್ಕಾಗಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರೋದು. ಜೂನ್ 1ನೇ ತಾರೀಕಿನಿಂದ ಜೂನ್ 25ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಚಿತ್ರೀಕರಣ ಆಗ್ತಾ ಇದೆ. ಅದರ ಅಂತಿಮ ಹಂತದ ಚಿತ್ರೀಕರಣ ಮಾತ್ರವೇ ಬಾಕಿ ಇರೋದು. ಹಾಗಾಗಿ ಅದರ ಚಿತ್ರೀಕರಣಕ್ಕಾಗಿ ಅನುಮತಿಯನ್ನು ನೀಡೋದಕ್ಕೆ ಮನವಿಯನ್ನು ಮಾಡಲಾಗಿದೆ. ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಷರತ್ತನ್ನು ವಿಧಿಸಿತ್ತು ಕೋರ್ಟ್. ಬೆಂಗಳೂರು ಬಿಡುವಂತಿಲ್ಲ ಅಂತ ಆರಂಭದಲ್ಲಿ ಷರತ್ತಿತ್ತು. ಅದಾದ ನಂತರ ಷರತ್ತನ್ನು ಸಡಿಲಿಸಲಾಗಿತ್ತು. ಹೀಗಾಗಿ ದೇಶಾದ್ಯಂತ ಹೋಗೋದಿಕ್ಕೆ ಅವಕಾಶ ಇತ್ತು ದರ್ಶನ್ಗೆ, ಆದರೆ ವಿದೇಶಕ್ಕೆ ಹೋಗೋದಿಕ್ಕೆ ಇನ್ನೂ ಕೂಡ ಅವಕಾಶ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ನಟ ದರ್ಶನ್ ವಿದೇಶ ಪ್ರವಾಸಕ್ಕೆ ಈಗ ಅನುಮತಿಯನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿರೋದು, ಏನಿದೆ ಬಗ್ಗೆ ಡೀಟೇಲ್ಸ್? ಸರ್ಕಾರ ನಟ ದರ್ಶನ್ ಏನೋ ಜಾಮೀನಿಂದ ಹೊರಗಡೆ ಬಂದ ನಂತರ ಬೆಂಗಳೂರಿನ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ ಅನ್ನುವಂತ ಒಂದು ಕಂಡೀಷನ್ ಅನ್ನ ಹೈಕೋರ್ಟ್ ಸಲ್ಲಿಸಿತ್ತು. ಅದಾದ ನಂತರ ಒಂದು ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಮತ್ತೆ ಬೇರೆ ಬೇರೆ ಚಿತ್ರೀಕರಣಕ್ಕಾಗಿ ಬೆಂಗಳೂರಿನ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅದೇ ಹೈಕೋರ್ಟ್ಗೆ ಹೋಗಿ ಒಂದು ಷರತ್ತನ್ನ ಸಡಿಲಿಕ್ಕೆ ಆದೇಶವನ್ನ ಪಡ್ಕೊಂಡಿದ್ರು. ಇದೀಗ ಮತ್ತೆ ಇದೇ ಡೆವಿಲ್ ಸಿನಿಮಾಗ ಚಿತ್ರೀಕರಣಕ್ಕೋಸ್ಕರ ದುಬೈ ಮತ್ತೆ ಯುರೋಪ್ಗೆ ಹೋಗ್ಲಿಕ್ಕೆ ನಮಗೆ ಅಗತ್ಯತೆ ಇದೆ ಅನ್ನುವಂಥದ್ದು. ಅಂದ್ರೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಮಾಡ್ತಾ ಇರುವಂತಹ ಜೈಮಾತಾ ಕಂಬೈನ್ಸ್ ಏನಿದೆ, ಆ ಕಂಬೈನ್ಸ್ ಇಂದ ಒಂದು ರಿಕ್ವೆಸ್ಟ್ ರೀತಿ ಅಂದ್ರೆ ನಾವು ಈ ಮುಂದಿನ ಚಿತ್ರೀಕರಣವನ್ನ ವಿದೇಶಗಳಲ್ಲಿ ದುಬೈ ಮತ್ತೆ ಯುರೋಪ್ಗಳಲ್ಲಿ ಮಾಡ್ಲಿಕ್ಕೆ ಮಾಡ್ಬೇಕಾಗಿರುವಂತದ್ದು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದೊಂದು ದರ್ಶನ್ಗೆ ಅಂದ್ರೆ ಮನವಿ ರೀತಿ ಕೊಟ್ಟಿದ್ದಾರೆ. ಆ ಒಂದು ಮನವಿಯನ್ನ ಆಧರಿಸಿ ಈಗ ದರ್ಶನ್ ಪರ ವಕೀಲರಾದ ಸುನೀಲ್ ಕುಮಾರ್ ಒಂದು 57ನೇ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಈ ಒಂದು ಚಿತ್ರೀಕರಣಕ್ಕಾಗಿ ಅಗತ್ಯವಾಗಿ ಹೋಗ್ಬೇಕಾಗಿದೆ, ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆ ಅರ್ಜಿ ಏನೋ ಮೊನ್ನೆ ಸಲ್ಲಿಸಿದ್ದಾರೆ, ಅದಕ್ಕೆ ವಿಚಾರಣೆ ಇವತ್ತು ಬರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ SPP ಕೂಡ ಒಂದು ಅದಕ್ಕೆ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಈ ಹಂತದಲ್ಲಿ ಆರೋಪಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತದ್ದು ಸೂಕ್ತ ಅಲ್ಲ. ಯಾಕೆಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ರದ್ದು ಕೋರಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಬಾಕಿ ಇದೆ. ಒಂದ್ ವೇಳೆ ವಿದೇಶಕ್ಕೆ ಹೋದ್ರೆ ವಾಪಸ್ ಬರ್ದೇನೂ ಕೂಡ ಇರಬಹುದು, ಅಥವಾ ಅಲ್ಲಿಂದನೇ ಸಾಕ್ಷಿಗಳ ಮೇಲೆ ಅಂದ್ರೆ ಪ್ರಭಾವ ಬೀರಬಹುದು ಅನ್ನುವಂತ ಇನ್ವೆಸ್ಟಿಗೇಷನ್ ಆಫೀಸರ್ ವರದಿಯನ್ನು ಆಧರಿಸಿ ಆಕ್ಷೇಪಣೆ ಸಲ್ಲಿಸಿರುವಂತದ್ದು. ಸೊ ಇದನ್ನ ನೋಡೋದ್ರ ಕಡೆ ದರ್ಶನ್ ಈಗೇನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರ ಹೊರಗಡೆ ಬರ್ಲಿಕ್ಕೋಸ್ಕರ ಒಂದಷ್ಟು ಆರೋಗ್ಯ ಕಾರಣಗಳನ್ನ ಇಟ್ಕೊಂಡು ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಕಾರಣವನ್ನು ಇಟ್ಟು ಜಾಮೀನನ್ನು ಪಡ್ಕೊಳ್ತಾರೆ. ಅದಾದ ನಂತರ ಚಿತ್ರೀಕರಣಕ್ಕಾಗಿ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬೇಕು ಅನ್ನುವಂಥದ್ದು ಇಡೀ ದೇಶಾದ್ಯಂತ ತಿರುಗಾಡ್ಲಿಕ್ಕೆ ಅವಕಾಶವನ್ನು ಕೇಳಿ ಪಡೆದಂತವ್ರು ಇದೀಗ ವಿದೇಶಕ್ಕೆ ಹೋಗಬೇಕು ಅನ್ನುವಂತ ರೀತಿ ಒಂದು ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಆದ್ರೆ ವಿಚಾರಣೆ ಇವತ್ತು ಕೋರ್ಟ್ ಮುಂದೆ ಬರುತ್ತೆ. ಆದ್ರೆ SPP ಏನಿದ್ದಾರೆ ಅಂದ್ರೆ ಪೊಲೀಸ್ ಪರವಾಗಿ ತೀವ್ರವಾದ ಆಕ್ಷೇಪ ಇದೆ, ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನುವಂಥದ್ದು. ಒಂದ್ ವೇಳೆ ವಿದೇಶಕ್ಕೆ ಹೋಗಿದ್ದೆ ಅದ್ರಲ್ಲಿ, ಯಾಕೆಂದ್ರೆ ಅಲ್ಲಿ ಆರೋಪಿಯ ಚಲನವಲನಗಳನ್ನ ಮಾನಿಟರ್ ಮಾಡುವಂತದ್ದಾಗ್ಲಿ ಅಥವಾ ಕೇಸ್ ಮೇಲೆ ಯಾವುದೇ ರೀತಿಯಾದಂತ ಒಂದು ಪ್ರಭಾವ ಬೀರುವಂತ ಆಕ್ಟಿವಿಟೀಸ್ ಏನಾದ್ರು ಆಗಿದ್ದೆ ಅದ್ರಲ್ಲಿ ಅದನ್ನು ಮಾನಿಟರ್ ಮಾಡುವಂತ ಸಾಧ್ಯ ಆಗೋದಿಲ್ಲ. ಮತ್ತೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಬಾಕಿ ಇರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರು ಜಾಮೀನು ರದ್ದಾಗಿದೆ ಅದರಲ್ಲಿ ಅಂತ ಸಂದರ್ಭದಲ್ಲಿ ವಾಪಸ್ ಬರದೇ ಇದ್ರು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಮನವಿಯನ್ನ ಪುರಸ್ಕಾರ ಮಾಡಬಾರ್ದು ಅನ್ನುವಂತ ಒಂದು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಇವತ್ತು ದರ್ಶನ್ ಪರ ವಕೀಲರು ಮತ್ತೆ SPP ಕಡೆಯಿಂದ ವಾದ ಪ್ರತಿವಾದ ನಡೆಯುತ್ತೆ. ಅಂದ್ರೆ ಯಾವ ಕಾರಣವನ್ನು ಇಟ್ಕೊಂಡು ಹೇಳ್ತಾರೆ ಅಂತಂದ್ರೆ ಯಾವ್ದೋ ಒಂದು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಅದು ವಿದೇಶದಲ್ಲಿ ಶೂಟ್ ಮಾಡುವಂತ ಅತ್ಯಗತ್ಯತೆ ಏನಿದೆ ಅನ್ನೋದು. ಯಾಕಂದ್ರೆ ಒಂದು ಆತ ಚಿತ್ರನಟ ಆಗಿರೋದ್ರಿಂದ ಸಿನಿಮಾ ಶೂಟಿಂಗ್ ಅಗತ್ಯ ಇದೆ ಅಂತೇಳಿ ಬೆಂಗಳೂರಿನ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ದೇಶಾದ್ಯಂತ ಓಡಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ವಿದೇಶಕ್ಕೂ ಹೋಗ್ಬೇಕು ಅನ್ನುವಂತ ಮತ್ತೆ ಮರು ಅರ್ಜಿ ಸಲ್ಲಿಸಿರುವಂತಿದೆ. ಅದೆಷ್ಟರ ಮಟ್ಟಿಗೆ ಆಗುತ್ತಾ ಇಲ್ವಾ ಅದು ಇವತ್ತು ಕೋರ್ಟ್ ಮುಂದೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವಂತಹದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.